ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ನಮ್ಮ ಸದಸ್ಯ ನೋಂದಣಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಈ ಭಾಗದ ಜನಪ್ರಿಯ ನಿಕಟಪೂರ್ವ ಶಾಸಕರಾಗಿ ಜವಾಬ್ದಾರಿ ನಿರ್ವಹಿಸಿದಂಥ ನಿಸರ್ಗ ನಾರಾಯಣಸ್ವಾಮಿ ಅವರೇ, ನಮ್ಮೆಲ್ಲರ ಆಶಾಕಿರಣ, ಈ ದೇಶದ ಪ್ರಧಾನಮಂತ್ರಿಗಳಾಗಿ ಜವಾಬ್ದಾರಿಯನ್ನು ನಿರ್ವಹಿಸಿದಂಥ ಪೂಜ್ಯ ದೇವೇಗೌಡ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿನಯ್ ಕುಮಾರ್ ತರೀಕೆರೆ, ಮಹಾಪ್ರಧಾನ ಕಾರ್ಯದರ್ಶಿ, ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ, ಯುವ ಜನತಾ ದಳ. ಅವರ ಮೊಮ್ಮಗ, ಈ ನಾಡು ಕಂಡಂತ ಅಪರೂಪ ರಾಜಕಾರಣಿ, ರಾಜ್ಯದ ಮುಖ್ಯಮಂತ್ರಿಯಾಗಿ ರೈತರ ಕಣ್ಣೊರೆಸಿದಂತ ನಮ್ಮೆಲ್ಲರ ನಾಯಕರಾದಂಥ ಕುಮಾರಣ್ಣವರ ಸುಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರೇ, ಶಾಸಕಾಂಗ ಪಕ್ಷದ ನಾಯಕರಾದಂಥ ಗೆಳೆಯರು ಆದಂಥ ಸುರೇಶ್ ಬಾಬು ಅವರೇ, ಹಾಗೆಯೇ ಪಕ್ಕದ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ರವಿಯಣ್ಣ ಅವರೇ, ಬೆಂಗಳೂರು ನಗರದ ಜಿಲ್ಲಾಧ್ಯಕ್ಷರು, ಮಾಜಿ ಶಾಸಕರಾದಂಥ ಗೆಳೆಯರಾದಂಥ ರಮೇಶ್ ಗೌಡ್ರೆ, ಈ ವೇದಿಕೆಯಲ್ಲಿರ್ತಕ್ಕಂಥ ನನ್ನೆಲ್ಲ ಗೌರವಾನ್ವಿತ ನನ್ನ ಜೊತೆ ಕೆಲಸ ಮಾಡಿದಂಥ ಶಾಸಕ ಮಿತ್ರರೇ, ಪಕ್ಷದ ಈ ಭಾಗದ ಜಿಲ್ಲಾಧ್ಯಕ್ಷರಾದಂಥ ಮುನೇಗೌಡ್ರೆ, ತಾಲೂಕು ಅಧ್ಯಕ್ಷರೇ, ನಮ್ಮ ರಾಜ್ಯಾಧ್ಯಕ್ಷರು ಶ್ರೀಮತಿ ರಾಮೇಗೌಡ್ರವರೇ, ಈ ವೇದಿಕೆಯಲ್ಲಿರ್ತಕ್ಕಂಥ ನನ್ನೆಲ್ಲ ಗಣ್ಯರೇ, ಎಲ್ಲಕ್ಕಿಂತ ಮಿಗಿಲಾಗಿ ನಾನು ಬಂದಂಥ ಸಂದರ್ಭದಲ್ಲಿ ನನಗೊಂದು ರೀತಿ ಆತಂಕ ಆಯಿತು. ನಿಸರ್ಗಣ್ಣನ ನೋಡ್ತಾ ಇದ್ದಾಗೆ ಇದೇನು ಪಕ್ಷದ ಸಂಘಟನೆ ಕಾರ್ಯಕ್ರಮವೋ ಇಲ್ಲ ಯಾವುದಾದ್ರೂ ಹೊಸ ಸರ್ಕಾರದಲ್ಲಿ ತಗೋತಾ ಇರ್ತಕ್ಕಂಥ ಕಾರ್ಯಕ್ರಮ ಅಂತಕ್ಕಂಥ ದಿಗ್ಭ್ರಮೆ ನನಗಾಯ್ತು. ನಿಮ್ಮ ಸೂಟು ಬೂಟು ಅಷ್ಟರ ಮಟ್ಟಿಗಿದೆ ಅಂದ್ರೆ ಅವರ ಮನಸ್ಸು ಸಹ ಅಷ್ಟೇ ತಿಳಿಯಾಗಿದೆ ಅನ್ನೋದಕ್ಕೆ ಕಾರಣ ಇವತ್ತು ಇಲ್ಲಿ ನಡೀತಾ ಇರ್ತಕ್ಕಂಥ ಕಾರ್ಯಕ್ರಮ. 1 ಗಂಟೆ ಆಯಿತು ನಾನು ದೇವನಹಳ್ಳಿಯ ಸಿಟಿಯನ್ನು ಪ್ರವೇಶ ಮಾಡಿ. ನಿಮ್ಮ ಉತ್ಸಾಹ, ಇಲ್ಲಿ ಸ್ಟೇಜ್ಗೆ ಬರಲಿಕ್ಕೆ ಆ ಜನರ ಸಂದಣಿಯಲ್ಲಿ 1 ಗಂಟೆ ತಡವಾಗಿ ಕಾರ್ಯಕ್ರಮಕ್ಕೆ ಬರಬೇಕಾಯಿತು. ಅಷ್ಟರ ಮಟ್ಟಿಗೆ ಇದರ 3 ಪಟ್ಟು ಜನ ಇವತ್ತು ಎಲ್ಲ ಪ್ರತಿಯ ಬೀದಿಗಳಲ್ಲಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಇವತ್ತು ನಾನಾದರೂ ಭಾವಿಸಿದ್ದೇನೆ, ಇವತ್ತು ನಮ್ಮ ಪಕ್ಷ ಸಂಘಟನೆಯ ಈ ಕಾರ್ಯಕ್ರಮ ಇವತ್ತು ಮುಂದಿನ ಯಾವುದೇ ಕ್ಷಣದಲ್ಲಿ ವಿಧಾನಸಭೆ ಚುನಾವಣೆ ನಡೆಯಲಿ, ನಮ್ಮ ಪಕ್ಷದ ಅಭ್ಯರ್ಥಿಗಳಾದಂಥ ನಿಸರ್ಗ ನಾರಾಯಣಸ್ವಾಮಿ ಅವರು ಅತ್ಯಂತ ಪ್ರಚಂಡ ಬಹುಮತಕ್ಕೆ ಗೆಲ್ಲಲಿಕ್ಕೆ ಇದು ಸಾಕ್ಷಿಭೂತ ಆಗಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ, 1979ರಿಂದ ನಾನು ಈ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಬಹುತೇಕ ನನಗೆ 19 ವರ್ಷ. ನಾನು SLC ಓದುವಂಥ ಸಂದರ್ಭದಲ್ಲಿ ಈ ದೇಶದಲ್ಲಿ ಕಾಂಗ್ರೆಸ್ಗೆ ವಿರುದ್ಧವಾಗಿ ಸಂಘಟನೆಯಾದಂಥ ಜನತಾ ಪಕ್ಷ, ಜನತಾ ಪರಿವಾರ ಏನು 1983ರಲ್ಲಿ ಅಧಿಕಾರಕ್ಕೆ ಬಂತೋ ಅವತ್ತಿನ ದಿನ ನನ್ನ ಚಿಕ್ಕಪ್ಪನಿಗೆ ಹೋಗಿ ಬಿಫಾರಂ ಇಸ್ಕೊಂಡು ಶಾಸಕರಾಗಿ ಜನತಾ ಪಾರ್ಟಿಯಿಂದ ಶಾಸಕನಾಗಿ ನನ್ನ ಪಾಂಡುಪುರ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆ ಮಾಡೋದ್ರ ಮುಖಾಂತರ ಕಾಂಗ್ರೆಸ್ಗೆ ವಿರುದ್ಧವಾಗಿ ಈ ರಾಜ್ಯದಲ್ಲಿ, ನನ್ನ ಜಿಲ್ಲೆಯಲ್ಲಿ ರಾಜಕಾರಣ ಮಾಡ್ಕೊಂಡು ಬಂದಿರತಕ್ಕಂಥದ್ದನ್ನ ನಾವು ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಬಹುತೇಕ ದೇವೇಗೌಡರ ನೇತೃತ್ವದಲ್ಲಿ ಈ ಪಕ್ಷ ಹಲವಾರು ಬಾರಿ ಅಧಿಕಾರಕ್ಕೆ ಬಂದಿದೆ, ಹಲವಾರು ಏಳುಬೀಳುಗಳನ್ನು ಕಂಡಿದೆ. ಆದರೆ ಈ ರಾಜ್ಯದಲ್ಲಿ ನಮ್ದೊಂದು ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟರಿ ಇದ್ದಾಗೆ ಜನತಾದಳ ಪಕ್ಷ. ಬಹಳ ಜನ ಬರ್ತಾರೆ, ಇಲ್ಲಿ ತರಬೇತಿ ತಗೋತಾರೆ, ಕಳೆದೊಯ್ತಾ ಇರ್ತಾರೆ. ಆದರೆ ನಿಮ್ಮಂತ ಸಕ್ರಿಯವಾದಂಥ ರಾಜಕಾರಣ ನನ್ನ ಕಾರ್ಯಕರ್ತರು ಮಾಡಲಿಕ್ಕೆ ಇವತ್ತು ನಮ್ಮ ತಾಲೂಕು ಅಧ್ಯಕ್ಷರು ಭಾಷಣ ಮಾಡ್ತಾ ಹೇಳಿದ್ರು. ಇವತ್ತು ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ 6 ಬಾರಿ ನಮ್ಮ ಪಕ್ಷದ ಶಾಸಕರನ್ನ ಗೆಲ್ಲಿಸ್ಕೊಟ್ಟಿದ್ದೀವಿ, ಪಕ್ಷವನ್ನು ಬಲಪಡಿಸಲಿಕ್ಕೆ ಅಂತಕ್ಕಂಥ ಮಾತನ್ನ ಹೇಳುವಂಥ ಸಂದರ್ಭದಲ್ಲಿ
ನಮ್ಮ ಪಕ್ಷ ಈ ಕ್ಷೇತ್ರದಲ್ಲಿ ಎಷ್ಟು ಬಲಿಷ್ಠವಾಗಿದೆ ಅಂತಕ್ಕಂಥದ್ದನ್ನ ನಿಮ್ಮಿಂದ ನಾವು ಕಲಿಬೇಕಾಗಿದೆ. ನಾನಾದ್ರೂ ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದಿಷ್ಟೇ, ಯಾರು ಆತಂಕ ಪಡ್ತಕ್ಕಂಥ ಅಗತ್ಯ ಇಲ್ಲ. ದೇವೇಗೌಡಾಜಿ ಅವರ ಆಶೀರ್ವಾದ, ಕುಮಾರಣ್ಣ ಅವರ ಒಂದು ನಾಯಕತ್ವದಲ್ಲಿ ಇವತ್ತು ಯುವ ನಾಯಕರಾದಂಥ ನಮ್ಮ ನಿಖಿಲ್ ಅಣ್ಣ ಅವರು ರಾಜ್ಯಾದ್ಯಂತ ಮಿಂಚಿನ ಸಂಚಾರವನ್ನು ಮಾಡ್ತಾ ಇರ್ತಕ್ಕಂಥದ್ದನ್ನ ನೀವೆಲ್ಲರೂ ಮನಗಂಡಿದ್ದೀರಿ. ಇವತ್ತು ಈ ನಾಡಿನಾದ್ಯಂತ 80 ಕ್ಷೇತ್ರಕ್ಕೂ ಈಗಾಗಲೇ ವಿಧಾನಸಭಾ ಕ್ಷೇತ್ರದಲ್ಲಿ ಸಂಘಟನೆ ಮಾಡೋದ್ರ ಮುಖಾಂತರ ಒಂದು ಹೊಸ ರೂಪವನ್ನ ಇವತ್ತು ಜಾತ್ಯತೀತ ಜನತಾದಳಕ್ಕೆ ತಂದುಕೊಟ್ಟಿರ್ತಕ್ಕಂಥದ್ದನ್ನ ನಾವು ಕಂಡಿದ್ದೇವೆ. ಈಗ ತಾನೇ ನಾನು ಮಾತಾಡ್ತಾ ಚೌಡರೆಡ್ಡಿ ಅವ್ರಿಗೆ ಹೇಳ್ತಾ ಇದ್ದೆ, ರಮೇಶ್ ಗೌಡ್ರಿಗೆ ಹೇಳ್ತಾ ಇದ್ದೆ, ಮುಂದಿನ ದಿನಗಳಲ್ಲಿ ಮುನೇಗೌಡ್ರೆ ತಾವು ಜಿಲ್ಲಾಧ್ಯಕ್ಷರಾಗಿದ್ದೀರಿ, ನಾವು ಜಿಲ್ಲಾಧ್ಯಕ್ಷರು, ನಾನು ಮಂಡ್ಯ ಜಿಲ್ಲೆಯ ಅಧ್ಯಕ್ಷನ ಕೆಲಸ ಮಾಡುವಂತ ಸಂದರ್ಭದಲ್ಲಿ ನಾನು ಲೋಕಸಭಾ ಸದಸ್ಯನಾದೆ. ಅವತ್ತು ಒಂದು ಮಾತನ್ನ ದೇವೇಗೌಡಾಜಿಯವರು ಹೇಳಿದ್ರು, ಬಹಳ ಜನ ನಾಯಕರು ನಮ್ಮ ಜಿಲ್ಲೆಯಲ್ಲಿ ನಮ್ಮ ಪಕ್ಷವನ್ನ ಉಂಡು ತಿಂದು ತೇಗಿ ಪಾರ್ಟಿ ಬಿಟ್ಟು ಹೋದ್ರು. ಆದ್ರೆ 7ಕ್ಕೂ 7 ವಿಧಾನಸಭಾ ಕ್ಷೇತ್ರದಲ್ಲಿ 50,000ಕ್ಕೂ ಒಂದೊಂದು ಕ್ಷೇತ್ರದಲ್ಲಿ ಲೀಡ್ ಕೊಟ್ಟು 7 ಜನ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸೋದ್ರ ಮುಖಾಂತರ 2018ರಲ್ಲಿ ಮತ್ತೊಮ್ಮೆ ಕುಮಾರಣ್ಣವ್ರನ್ನ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಜವಾಬ್ದಾರಿಯನ್ನು ನಿರ್ವಹಿಸಲಿಕ್ಕೆ ಅವಕಾಶ ಮಾಡಿ 25,000 ಕೋಟಿ ಸಾಲ ಮನ್ನಾ ಮಾಡುವಂತ ಒಂದು ನಿರ್ಣಯವನ್ನ ಅವತ್ತೇನು ಜೋತು ಬಿದ್ದು ನಿಮ್ ಜೊತೆನೇ ಸರ್ಕಾರ ಮಾಡಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷದವರು ನಮ್ಮ ಕೈಕಾಲು ಹಿಡಿದು ಹೊತ್ತು ಅಧಿಕಾರಕ್ಕೆ ಬಂದ್ರು. ಅವತ್ತಿನ ದಿನ ಕ್ಯಾಬಿನೆಟ್ ಅಲ್ಲಿ ನಾನು ಮಂತ್ರಿಯಾಗಿ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದೆ. ಅವರು ಆಡಿದ ಆಟಗಳು, ಅವ್ರು ಕೊಟ್ಟಂತ ಕಿರುಕುಳ, ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಕುಮಾರಣ್ಣ ಅವರು ಅವತ್ತು ಕಣ್ಣೀರು ಹಾಕುವಂತ ಒಂದು ಸ್ಥಿತಿಯನ್ನ ಈ ಕಾಂಗ್ರೆಸ್ ಪಕ್ಷದವರು ಅವತ್ತು ಅಂತ ಸಂದಿಗ್ಧ ಪರಿಸ್ಥಿತಿಯನ್ನು ತಂದೊಡ್ಡಿದ್ರು. ಅದಕ್ಕೆ ಎದೆಗೊಂದಿಲ್ಲ. ದೇವೇಗೌಡರ ಆಶೀರ್ವಾದದಿಂದ ಮತ್ತೊಮ್ಮೆ ಈ ರಾಜ್ಯದಲ್ಲಿ ಜಾತ್ಯತೀತ ಜನತಾದಳ ಸುಭದ್ರವಾಗಿದೆ ಅಂತಕ್ಕಂಥದ್ದನ್ನ 2019ರಲ್ಲಿ ನಡೆದಂತ 14 ಈ ಭಾಗದ ಹಳೆ ಮೈಸೂರು ಪ್ರಾಂತ್ಯದ 14 ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತು ಬಿಜೆಪಿ ಮತ್ತು ಜಾತ್ಯತೀತ ಜನತಾದಳದ ಅಭ್ಯರ್ಥಿಗಳನ್ನ 14ಕ್ಕೆ 12 ಸ್ಥಾನಗಳನ್ನ ಗೆಲ್ಲಿಸೋದ್ರ ಮುಖಾಂತರ ಕುಮಾರಣ್ಣ ಅವರನ್ನ ಅತ್ಯಂತ ಅಂತರದಿಂದ ಗೆಲ್ಲಿಸಿ ಮತ್ತೊಮ್ಮೆ ಈ ರಾಷ್ಟ್ರದಲ್ಲಿ ನರೇಂದ್ರ ಮೋದಿ ಅವರ ಕ್ಯಾಬಿನೆಟ್ ನಲ್ಲಿ ಮಹತ್ತರವಾದಂತಹ ಜವಾಬ್ದಾರಿಯನ್ನು ಇವತ್ತು ರಾಜ್ಯದ ಈ ದೇಶದ ಮಂತ್ರಿಗಳಾಗಿ ಇವತ್ತು ಜವಾಬ್ದಾರಿ ನಿರ್ವಹಿಸ್ತಾ ಇರ್ತಕ್ಕಂಥದ್ರನ್ನ ನೀವೆಲ್ಲರೂ ಕಂಡಿದ್ದೀರಿ. ದೇವೇಗೌಡರು ಇವತ್ತು ಯಾವತ್ತೂ ಅಧಿಕಾರಕ್ಕೆ ಅಂಟುಕೊಂಡಂತವರಲ್ಲ. ಈ ದೇಶದ ಪ್ರಧಾನಮಂತ್ರಿಗಳಾಗಿ ಅವತ್ತು ಸಹ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿದ್ರೆ 25 ವರ್ಷಗಳ ಸುದೀರ್ಘ ಮುಖ್ಯಮಂತ್ರಿಗಳಾಗಿ ದೇವೇಗೌಡರು ಅವರ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ರು. ಈ ಕಾಂಗ್ರೆಸ್ನವರು ಅವತ್ತು ಜೋತ್ ಬಿದ್ದು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂತಹ ದೇವೇಗೌಡಾಜಿ ಅವರನ್ನ ಈ ದೇಶದ ಪ್ರಧಾನಮಂತ್ರಿಗಳಾಗಿ ಜವಾಬ್ದಾರಿಯನ್ನು ನಿರ್ವಹಿಸಬೇಕು ಅಂತೇಳಿ ಕರ್ಕೊಂಡೋಗಿ ಪ್ರಧಾನಮಂತ್ರಿಗಳನ್ನು ಮಾಡಿದ್ರು. ಕೇವಲ 10 ತಿಂಗಳಲ್ಲಿ ಬಹುತೇಕ ಯಾರು ಊಹಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಷ್ಟರ ಮಟ್ಟಿಗೆ ಈ ದೇಶವನ್ನ ಈ ದೇವೇಗೌಡಾಜಿಯವರು ಮುನ್ನಡೆಸಿದಂತ ಇತಿಹಾಸ ನಮ್ಮ ಕಣ್ಣು ಮುಂದೆ ಇದೆ. ಇವತ್ತು ಈಗ ತಾನೇ ಮೊನ್ನೆ ತಾನೇ ಇವತ್ತು ಕಾಶ್ಮೀರದ ಚುನಾವಣೆ ಆಯಿತು. ಅವತ್ತಿನ ದಿನ ಬಹಳ ವರ್ಷಗಳ ಕಾಲ ಕಾಶ್ಮೀರಕ್ಕೆ ಹೋಗೋದು ಹೇಗೆ ಅನ್ನೋಷ್ಟರ ಮಟ್ಟಿಗೆ ಈ ದೇಶದಲ್ಲಿ ಕಾಂಗ್ರೆಸ್ ಅವರು ಆತಂಕ ಸೃಷ್ಟಿ ಮಾಡಿದ್ರು. ಅದನ್ನ ನಿರ್ಭಯವನ್ನು ಹೋಗಿಸಿ ದೇವೇಗೌಡಾಜಿಯವರು ಈ ದೇಶದ ಪ್ರಧಾನಮಂತ್ರಿ ಅನ್ನೋದನ್ನು ಮರೆತು ಹಲವಾರು ಬಾರಿ ಕಾಶ್ಮೀರಕ್ಕೆ ಭೇಟಿ ಕೊಟ್ಟು ಅದನ್ನ ಇದು ಪ್ರಜಾಸತ್ತಾತ್ಮಕ ವ್ಯವಸ್ಥೆಗೆ ತರುವಂತ ಒಂದು ಕೆಲಸವನ್ನ ದೇವೇಗೌಡರು ಮಾಡುದು. ನಾನು ದೇವೇಗೌಡರ ಜೊತೆಯಲ್ಲಿ ನನ್ನ ಪೂರ್ವಜನದ ಪುಣ್ಯ ಒಬ್ಬ ಮಂಡ್ಯ ಲೋಕಸಭಾ ಕ್ಷೇತ್ರದ ಲೋಕಸಭಾ ಸದಸ್ಯನಾಗಿ 2014ರಲ್ಲಿ ಏನ್ ನರೇಂದ್ರ ಮೋದಿಜಿಯವರು 2014ರ ಮೇ ತಿಂಗಳ 26ನೇ ತಾರೀಕು ಈ ದೇಶದ ಪ್ರಧಾನಮಂತ್ರಿಗಳಾದರು. ಅವತ್ತು ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾಗಿ ದೇವೇಗೌಡರು ನರೇಂದ್ರ ಮೋದಿಜಿಯವರಿಗೆ ವಿಶ್ ಮಾಡಲಿಕ್ಕೆ ನನ್ನನ್ನು ಜೊತೆಲಿ ಕರ್ಕೊಂಡು ಹೋದ್ರು. ನರೇಂದ್ರ ಮೋದಿಜಿಯವರು ತೋರಿಸಿದಂತ ಔದಾರ್ಯ, ದೇವೇಗೌಡಾಜಿಯವರಿಗೆ ಕೊಟ್ಟಂತ ಗೌರವ ನಾನು ಯಾವತ್ತೂ ಬರೀಲಿಕ್ಕೆ ಸಾಧ್ಯ ಇಲ್ಲ. ದೇವೇಗೌಡಾಜಿಯವರನ್ನ ನೀವು ಕೊಟ್ಟಿರ್ತಕ್ಕಂಥ 10.5 ತಿಂಗಳ ಕಾರ್ಯಕ್ರಮ ಈ ದೇಶಕ್ಕೆ ನಾಂದಿ ಆಡಿದೆ. ನನಗೆ ಯಾವತ್ತೂ ಹಿರಿಯಣ್ಣನ ಸ್ಥಾನದಲ್ಲಿ ನನಗೆ ನೀವು ಮಾರ್ಗದರ್ಶನ ಮಾಡಬೇಕು, ಈ ದೇಶವನ್ನು ಮುನ್ನಡೆಸಲಿಕ್ಕೆ ನನ್ನ ಜೊತೆ ನಿಲ್ಲಬೇಕು ಅಂತ ಹೇಳಿ ಒಪ್ಪಿಕೊಂಡು ಅವತ್ತು ನರೇಂದ್ರ ಮೋದಿಜಿಯವರು ದೇವೇಗೌಡರ ಆಶೀರ್ವಾದವನ್ನು ತೆಗೆದುಕೊಂಡ್ರು. ಇಂತಹ ಹಲವಾರು ಸನ್ನಿವೇಶಗಳನ್ನು ನಾನು ಲೋಕಸಭಾ ಸದಸ್ಯರಾಗಿ ದೇವೇಗೌಡಾಜಿಯವರ ಜೊತೆಯಲ್ಲಿ
ನಾನು ಕಂಡಿದ್ದೇನೆ. ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದಿಷ್ಟೇ, ನಮ್ಮೆಲ್ಲರ ಆಶಾ ಕಿರಣ ನಿಖಿಲಣ್ಣ ಅವರು ಇವತ್ತು ಈ ನಾಡನ್ನ ಮುನ್ನಡೆಸ್ತಕ್ಕಂಥ, ನಮ್ಮ ಪಕ್ಷವನ್ನು ಸಂಘಟನೆ ಮಾಡತಕ್ಕಂಥ ತಾಕತ್ತು ದೇವೇಗೌಡರ ಕುಮಾರಣ್ಣವರ ಆಶೀರ್ವಾದದಿಂದ ಅವರಿಗೆ ದಾರಿ ಎರೆದಿದ್ದಾರೆ. ಮುಂದಿನ ದಿನಗಳಲ್ಲಿ ಇವತ್ತು ಈ ನಾಡಿನಾದ್ಯಂತ ಅವರ ನಾಯಕತ್ವದಲ್ಲಿ ಜಾತ್ಯತೀತ ಜನತಾಳವನ್ನ ಬಹಳ ಎಚ್ಚರಿಕೆ ಕಟ್ಟುವಂತ ಕೆಲಸವನ್ನ ನಾವಿಲ್ಲಿ ಕೂತಿರ್ತಕ್ಕಂಥ ನಾವೆಲ್ಲ ನಾಯಕರು ಅವ್ರ ಜೊತೆಗೂಡಿ ಮಾಡಬೇಕಾಗಿದೆ. ಆ ಕಾರಣದಿಂದ ಅವರು ಹೋಗ್ತಕ್ಕಂಥ ದಾರಿ ಯಾವತ್ತೂ ಸುಗಮವಾಗಿದೆ. ಅತ್ಯಂತ ದೇವೇಗೌಡರ ಕುಮಾರಣ್ಣವರ ಒಂದು ದಾರಿಯಲ್ಲೇ ನಡೆದು ಈ ಪಕ್ಷವನ್ನು ಮುನ್ನಡೆಸ್ತಕ್ಕಂಥ ಎಲ್ಲ ಜವಾಬ್ದಾರಿಯನ್ನ, ಎಲ್ಲ ಚಾಕುಚಕ್ಯತೆಯನ್ನ ಅವರು ಹೊಂದಿದ್ದಾರೆ. ಆ ಕೆಲಸವನ್ನ ಮಾಡೇ ತೀರ್ತಾರೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇದೇ ತಿಂಗಳು ನಾವು 30ನೇ ತಾರೀಕು, ಇವತ್ತಾಗಲೇ ನಮ್ಮ ನನ್ನ ಜಿಲ್ಲೆಯಲ್ಲಿ 5 ವಿಧಾನಸಭಾ ಕ್ಷೇತ್ರದಲ್ಲಿ ಆಗಿದೆ. ಇವತ್ತು ನಮ್ಮ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ನಮ್ಮ ಪಕ್ಷದ ಕಾರ್ಯಕ್ರಮ ಇದೇ 30ನೇ ತಾರೀಕು. ಇವತ್ತು ಬಹುತೇಕ ನಾನು ಸುಮಾರಾಗಿ ಮಾಡೋಣ ಅನ್ಕೊಂಡಿದ್ದೆ. ಇವತ್ತು ನಿಸರ್ಗ ನಾರಾಯಣ ಸ್ವಾಮಣ್ಣನ ನೋಡಿದ್ಮೇಲೆ ಯಾಕೆ ಚೆನ್ನಾಗಿ ಮಾಡಬಾರ್ದು ಅಂತಕ್ಕಂಥದ್ದನ್ನು ಹೇಳಿ ಇವತ್ತು ಬಹುತೇಕ ಈ ವೇದಿಕೆ ಸಿದ್ಧ ಮಾಡಿರ್ತಕ್ಕಂಥ ನಮ್ಮ ಅಶ್ವಿನ್ ಅವರು, ಅವ್ರ ದಂಪತಿಗಳು ನಮ್ಮ ಪಕ್ಷದ ಯಾವುದೇ ಕಾರ್ಯಕ್ರಮ ಮಾಡಿದ್ರು ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಡೆಸ್ಕೊಡುವಂತಹ ಪೂರಕವಾದಂಥ ಸಿದ್ಧತೆಗಳನ್ನು ಮಾಡ್ತಾರೆ. ನೀವೇ ಬಂದು ಆ ಈ ಸಿದ್ಧತೆಗಳನ್ನು ಮಾಡಬೇಕು ಅಂತೇಳಿ ಈಗ ತಾನೇ ಅವರಿಗೆ ವಿನಂತಿ ಮಾಡಿದ್ದೇನೆ. ಇವತ್ತು ಇಲ್ಲಿರ್ತಕ್ಕಂಥ ನನ್ನೆಲ್ಲ ನಾಯಕರುಗಳು ದಯಮಾಡಿ ಅವತ್ತು ಮಂಡ್ಯ ಜಿಲ್ಲೆಯ ನಮ್ಮ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ನನ್ನ ಪಾಂಡುಪುರ ತಾಲೂಕಿನ ಕೇಂದ್ರ ಸ್ಥಾನಕ್ಕೆ ಬಂದು ನಾವು ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಬೇಕು ಅಂತೇಳಿ ವಿನಂತಿ ಮಾಡ್ತಾ, ಇವತ್ತು ನಿಸರ್ಗ ನಾರಾಯಣ ಸ್ವಾಮಿಯವರಿಗೂ ನಮ್ಮ ಮಂಡ್ಯದವ್ರಿಗೂ ಬಹಳ ಲವ್. ಇವತ್ತು ನನಗೆ ಫೋನ್ ಮಾಡಿ ಯಾವುದೇ ಕಾರಣಕ್ಕೂ ನೀವು ಮಿಸ್ ಮಾಡಬಾರ್ದು, ನೀವು ಬಂದು ಹೋಗ್ಲೇಬೇಕು ಅನ್ನೋ ಕಾರಣದಿಂದ ಕರೆದು ಇವತ್ತು ಈ ಕಾರ್ಯಕ್ರಮಕ್ಕೆ ಕರೆತರುವಂಥದ್ದಾಯಿತು. ಅದಕ್ಕಿಂತ ಮಿಗಿಲಾಗಿ ನನ್ನ ಜಿಲ್ಲೆಯ ಯಾವುದೇ ದೇವಸ್ಥಾನ ಕಟ್ಟಿದ್ರು ನಿಮ್ಮ ಈ ಮಣ್ಣಿನ ಕಲ್ಲನ್ನು ನಾವು ತೆಗೆದುಕೊಂಡೋಗಿ ಶಿಲ್ಪಿ ಮಾಡಿ ಪೂಜೆ ಮಾಡ್ತಾ ಇದ್ದೀವಿ. ನಮ್ಮ ಕೆಂಪಣ್ಣ ಇಲ್ಲೇ ಇದ್ದಾರೆ, ಇನ್ನೋರ್ ಲೆಕ್ಕಾಚಾರ ನಾವು ಸುಪ್ತಾನೆ ಮಾಡಿಲ್ಲ, ಹೇಳ್ದಾಗ ಕಲಿಸ್ತಾನೆ ಇರ್ತಾರೆ. ಇಂಥ ಅತ್ಯುತ್ತಮವಾದಂಥ ಮಂಡ್ಯಕ್ಕೂ ಈ ಮಣ್ಣಿಗೂ ಇರ್ತಕ್ಕಂಥ ಈ ಸಂಬಂಧ ಶಾಶ್ವತವಾಗಿ ಇರಲಿ ಅಂತೇಳಿ ನಾನು ಹೇಳಿದೆ, ಕೆಂಪಣ್ಣ ಅಂತ ನಾವು ಪ್ರೀತಿ ಕರಿತೀವಿ, ಕೆಂಪೇಗೌಡ್ರೆ ಅವರು. ಆ ಕಾರಣದಿಂದ ಈ ಕಾರ್ಯಕ್ರಮಕ್ಕೆ ಬಂದು ನಿಮ್ಮನ್ನೆಲ್ಲ ನೋಡುವಂಥ ಅವಕಾಶ ಮಾಡಿಕೊಟ್ಟಂತ ನಮ್ಮ ನಿಸರ್ಗ ನಾರಾಯಣ ಸ್ವಾಮಣ್ಣವರಿಗೆ, ನಮ್ಮ ಪಕ್ಷದ ಮುಖಂಡರಿಗೆ ನನ್ನ ನಮಸ್ಕಾರಗಳನ್ನ ತಿಳಿಸಿ ನನ್ನ ಮಾತುಗಳನ್ನು ಮುಗಿಸಿ, ಅನಿವಾರ್ಯ ಕಾರಣದಿಂದ ನಾನು ಮತ್ತೊಂದು ನನ್ನ ಕ್ಷೇತ್ರದ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿದೆ. ನಿಖಿಲ್ ಅಣ್ಣವರ ಪರ್ಮಿಷನ್ ಪಡೆದು ನಾನು ನಿರ್ಗಮಿಸ್ತೀನಿ. ಎಲ್ರಿಗೂ ನಮಸ್ಕಾರ.